ಈ ಬುರುಡೆ ರಾಮಯ್ಯನ ಸರ್ಕಾರದಲ್ಲಿ ಹಣವನ್ನ ಲಪಟಾಯಿಸೋದು ಹೊಸ ಕೆಲಸವೇನಲ್ಲ ಬಿಡಿ. ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ದಲಿತರಿಗೆ ಸೇರಿದ 187 ಕೋಟಿ ರು ಹಣವನ್ನು ನುಂಗಿ ನೀರು ಕುಡಿದದ್ದಾಗಿದೆ. ಆದರೆ ತಮ್ಮ ಗ್ಯಾರಂಟಿ ಸರ್ಕಾರವನ್ನು ಉಳಿಸಿಕೊಳ್ಳಲು ದಲಿತರಿಗೆ ಸೇರಿದ ಎಸ್ಸಿ ಎಸ್ಪಿ ಟಿಎಸ್ಪಿ ಹಣವನ್ನು ಸಹ ಗುಳುಂ ಮಾಡಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಗೆ ಎಸ್ಸಿ ಎಸ್ಪಿ ಟಿಎಸ್ಪಿಯ 7,881 ಕೋಟಿ ರು ಹಣ ಗುಳುಂ ಮಾಡಿದ್ದಾರೆ. ಶಕ್ತಿ ಯೋಜನೆಗೆ ಎಸ್ಸಿ ಎಸ್ಪಿ ಟಿಎಸ್ಪಿಯ 1,451 ಕೋಟಿ ರು ಹಣ ಬಳಕೆ ಮಾಡಿದ್ದಾರೆ. ಅನ್ನಭಾಗ್ಯ ಯೋಜನೆಗೆ 448 ಕೋಟಿ ರು ಬಳಕೆ. ಅನ್ನಭಾಗ್ಯ ಯೋಜನೆಯ ಡಿಬಿಟಿಗೆ ಎಸ್ಸಿ ಎಸ್ಪಿ ಟಿಎಸ್ಪಿಯ 2,187 ಕೋಟಿ ರು ಹಣ ಬಳಕೆ. ಬೃಹತ್ ಜ್ಯೋತಿ ಯೋಜನೆಗೆ ಎಸ್ಸಿ ಎಸ್ಪಿ ಟಿಎಸ್ಪಿಯ 2,585 ಕೋಟಿ ರು ಹಣ ಬಳಕೆ. ಯುವ ನಿಧಿ ಯೋಜನೆಗೆ 175 ಕೋಟಿ ರು ಹಣ ಬಳಕೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಏನಾದ್ರು ಬದುಕಿದ್ರೆ ಬಹುಶಃ ಇವತ್ತು ಸಿದ್ದಣ್ಣನ ಸರ್ಕಾರಕ್ಕೆ ಛೀಮಾರಿ ಹಾಕಿ ತಕ್ಕ ಶಾಸ್ತಿ ಮಾಡ್ತಿದ್ರು ಅನ್ಸುತ್ತೆ. ಆದ್ರೆ ನಾವು ನೀವು ಬದುಕಿದೀವಲ್ವಾ, ಈ ಸರ್ಕಾರನ ಏನ್ ಮಾಡ್ಬೇಕು?